ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ತೋರಿಸಿದ ಬರ್ಬರತೆ ದೇಶದ ಮತ್ತು ಜಗತ್ತನ್ನು ಬಿಚ್ಚಿ ಬೀಳಿಸುವಂತ ಮುಗ್ಧ ನಾಗರಿಕರು ರಜೆಕ್ಕಾಗಿ ಹೋಗಿರುವಂತ ಜನತೆಯನ್ನ ಅವರ ಕುಟುಂಬದ ಮುಂದೆ ಅವರ ಮಕ್ಕಳ ಮುಂದೆ ಏನು ಬರಬರವಾಗಿ ಹತ್ಯೆಯನ್ನು ಮಾಡಿರುವಂತ ಭಯೋತ್ಪಾದಕರು ಆಪರೇಷನ್ ಸಿಂಧೂರ ಇವತ್ತು ಏನು ಕ್ರೂರಿಗಳು ನಮ್ಮ ತಾಯಿಯಂದರ ಸಿಂಧೂರವನ್ನು ಅಳಿಸಿರುವಂತದ್ದು, ಅದರ ಮಿಗಿಲಾಗಿ ಭಾರತ ದೇಶದ ಜನನೆಚ್ಚಿನ 140 ಕೋಟಿಯ ಅಭಿಮಾನಿಗಳಾಗಿರುವಂತ ಈ ದೇಶದ ಗಂಡು ಮೆಟ್ಟಿನ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿಜಿಯವರು ಇವತ್ತು ಆಪರೇಷನ್ ಸಿಂಧೂರ ಅನ್ನುವಂತ ನಮ್ಮ ತಾಯಿಯಂದರ ಕಣ್ಣೀರು ಅವರ ಸಿಂಧೂರವನ್ನು ಅಳಿಸಿದಂತ ದುಷ್ಟರನ್ನ ಮುಗಿಸುವಂತ ಕಾರ್ಯವನ್ನ ಮುಂದಾಗ್ತಾರೆ. ಇವತ್ತು ಆಪರೇಷನ್ ಸಿಂಧೂರ ಇದು ಕೇವಲ ಹೆಸರಲ್ಲ, ಇದು ದೇಶದ ಕೋಟ್ಯಾಂತರ ಜನರ ಭಾವನೆಗಳ ಪ್ರತಿಬಿಂಬವಾಗಿರುವಂತದ್ದು ಕೂಡ. ಸಿಂಧೂರ ಕಾರ್ಯಾಚರಣೆ ನ್ಯಾಯದ ಅವಿಚ್ಛಿನ್ನ ಪ್ರತಿಜ್ಞೆ ಆಗಿರುವಂತದ್ದು. ಮೇ 6ರ ತಡರಾತ್ರಿ, ಮೇ 7ರ ಬೆಳಿಗ್ಗೆ ಈ ಪ್ರತಿಜ್ಞೆಯು ಫಲಿತಾಂಶವಾಗಿ ಬದಲಾಗುವಂತದ್ದು. ಇಡೀ ಜಗತ್ತು ನೋಡಿ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕರ ಅಡಗುತಾಣಗಳು ಮತ್ತು ಅವರ ತರಬೇತಿ ಕೇಂದ್ರಗಳ ಮೇಲೆ ಭಾರತೀಯ ಪಡೆಗಳು ನಿಖರವಾದಂತಹ ದಾಳಿ ನಡೆಸಿರುವಂತದ್ದು ಕೂಡ. ನಿಜವಾಗ್ಲೂ ಭೂತಕಾಲವನ್ನ ನೆನಪಿಸಿಕೊಳ್ಳೋಣ, ವರ್ತಮಾನವನ್ನ ಆಚರಿಸೋಣ ಮತ್ತು ನಮ್ಮ ಮಹಾನ್ ರಾಷ್ಟ್ರದ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸಹ ಕೆಲಸವನ್ನ ಮಾಡೋಣ ಅನ್ನುವ ತಮ್ಮ ಭಾಷಣದಲ್ಲಿ ನೀಡಿರ್ತಕ್ಕಂಥ ವಿಶೇಷ ಅಂಶಗಳನ್ನ ನೀಡಿರ್ತಕ್ಕಂಥ ಗೌರವಾನ್ವಿತ ಶ್ರೀ ನೇಮರಾಜ್ ನಾಯ್ಕ ಸರ್ ಅವರಿಗೆ ತಾಲೂಕು ಆಡಳಿತ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ 79ನೇ ಸ್ವತಂತ್ರ ದಿನಾಚರಣೆ ನಿಮಿತ್ತವಾಗಿ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನ ಗೈದು ಆ ಇಲಾಖೆಗೆ, ತಾಲೂಕಿಗೆ ಹಾಗೂ ನಮ್ಮ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪುರಸ್ಕಾರ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ 2023 ಮತ್ತು 24ನೇ ಸಾಲಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹರ್ಷಿತಾ. ಈ ವಿದ್ಯಾರ್ಥಿಗೆ ಶಿಕ್ಷಣ ಇಲಾಖೆಯಿಂದ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡೋದು ತಾಲೂಕು ಆಡಳಿತದಿಂದ ಪುರಸ್ಕರಿಸಲಾಗ್ತಾ ಇದೆ, ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಮುಂದಿನದಾಗಿ PM ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಆಗರಿಬೊಮ್ಮಳ್ಳಿ ಫ್ಲಾಟ್ ವಿಭಾಗದಲ್ಲಿ ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಅನ್ನು ಹೊಂದುವ ಗುರಿಯನ್ನು ಸರ್ಕಾರವು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಈ ಯೋಜನೆ ಅಡಿಯಲ್ಲಿ ಸೌರ ಫಲಕವನ್ನು ಸ್ಥಾಪಿಸಲು ಎಲ್ಲರಿಗೂ 79ನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಾವು ತಾಲೂಕು ಕ್ರೀಡಾಂಗಣದಲ್ಲಿ ಆಗಮಿಸಿ ಇವತ್ತು ಇನ್ನು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾಗಿದೆ PM ಸೂರ್ಯಘರ್ ಮುಕ್ತ ಬಿಸಿಲು ಯೋಜನೆ. ಈ ಯೋಜನೆಯ ಬಗ್ಗೆ ನಾವು ಇವತ್ತು ಇಲ್ಲಿ ಪ್ರಚಾರ ಮಾಡೋಕ್ಕೋಸ್ಕರ ಇವತ್ತು ತಾಲೂಕು ಕ್ರೀಡಾಂಗಣದಲ್ಲಿ ಇವತ್ತು ಆಗಮಿಸಿದ್ದೇವೆ. ಈ ಯೋಜನೆಯ ಉಪಯೋಗ ಏನಂದರೆ, ಇವತ್ತು ನಮಗೆ ವಿದ್ಯುತ್ ಎಷ್ಟರ ಮಟ್ಟಿಗೆ ಇವತ್ತು ಅವಶ್ಯಕತೆ ಅಂದರೆ ಅದೊಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಅಷ್ಟರ ಮಟ್ಟಿಗೆ ಇವತ್ತು ನಮಗೆ ವಿದ್ಯುತ್ ಅವಶ್ಯಕತೆಯಾಗಿದೆ. ಹಾಗಾಗಿ ಈ ವಿದ್ಯುತ್ತನ್ನು ನಾವು ಸೂರ್ಯನ ಮೂಲಕ ನಾವು ಉತ್ಪಾದನೆಯನ್ನು ಕೂಡ ಮಾಡ್ಕೋಬೋದು. ಹಾಗಾಗಿ ಇವತ್ತು ಯಾವ ರೀತಿ ಅಂತಂದರೆ, ಈ PM ಸೂರ್ಯಘರ್ ಮುಕ್ತ ಬಿಸಿಲು ಯೋಜನೆಯನ್ನು, ಈ ಯೋಜನೆಯು ಮನೆಗಳ ಮೇಲ್ಛಾವಣಿಯ ಮೇಲೆ
ಸೋಲಾರನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ನಾವು ಇವತ್ತು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು ಅನ್ನೋದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಈ ಯೋಜನೆಯನ್ನು ನಾವು ಮನೆ ಮೇಲೆ ಏನಾದರೂ 1 ಕಿಲೋವ್ಯಾಟ್ನಷ್ಟು ಸಾಮರ್ಥ್ಯವನ್ನು ಅಳವಡಿಸಿಕೊಂಡ್ರೆ ನಮಗೆ 30,000 ಒಂದು ಧನ ಸಹಾಯವನ್ನು ನಾವು ಇವತ್ತು ನಮಗೆ ಬ್ಯಾಂಕಿನ ಮೂಲಕ ನಾವು ಪಡ್ಕೋಬೋದಾಗಿದೆ. ಅದೇ ರೀತಿಯಾಗಿ ನಾವು 2 ಕಿಲೋವ್ಯಾಟನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ನಾವೇನಾದರೂ ಮನೆ ಮೇಲೆ ನಾವಿತ್ತು ಸೋಲಾರ್ನ ಅಳವಡಿಕೆ ಮಾಡಿಕೊಂಡ್ರೆ ನಮಗೆ 60,000 ರೂಪಾಯಿ ಧನ ಸಹಾಯವನ್ನು ನಾವು ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ನಾವು 3 ಕಿಲೋವ್ಯಾಟನಷ್ಟು ಸಾಮರ್ಥ್ಯ ನಮಗೆ ಉತ್ಪಾದನೆ ಮಾಡುವಷ್ಟು ಸಾಮರ್ಥ್ಯದ ಒಂದು ಸೋಲಾರನ್ನು ನಾವು ಮನೆ ಮೇಲೆ ಅಳವಡಿಸ್ಕೊಂಡ್ರೆ 78,000 ಒಂದು ಧನ ಸಹಾಯವನ್ನು ನಾವು ಇವತ್ತು ಪಡ್ಕೋಬೋದಾಗಿದೆ. ಇದನ್ನು ನಾವು ಬ್ಯಾಂಕಿನಲ್ಲಿ 7% ಬಡ್ಡಿ ದರದಲ್ಲಿ ನಾವು ಈ ಒಂದು ಧನ ಸಹಾಯವನ್ನು ಪಡೆದುಕೊಳ್ಳಬಹುದಾಗಿದೆ. 7 ವರ್ಷ ಉಚಿತ ನಿರ್ವಹಣೆ ಸಹ ಈ ಯೋಜನೆಯ ಒಂದು ಅವಕಾಶ ಇರುತ್ತದೆ. ಹಾಗಾಗಿ ಇದರಿಂದ ನಮಗೆ ಉಪಯೋಗ ಏನಾಗ್ತದೆ ಅಂದರೆ ವಿದ್ಯುತ್ ಬಿಲ್ ಕಡಿಮೆ ಮಾಡುವ ಮೂಲಕ ಈ ಯೋಜನೆ ಉಳಿತಾಯವಾಗ್ತದೆ. ಅದೇ ರೀತಿಯಾಗಿ ಕಡಿಮೆ ನಿರ್ವಹಣೆ ವೆಚ್ಚ ಇರ್ತದೆ. ಸಬ್ಸಿಡಿಯೊಂದಿಗೆ 1 ಬಾರಿ ಹೂಡಿಕೆ, ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆ, ಜೆಸ್ಕಾಂಗೆ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ಲಾಭ, ತ್ವರಿತ ಮರುಪಾವತಿ, ಅವಧಿ 4 ರಿಂದ 6 ವರ್ಷಗಳು, 25 ವರ್ಷಗಳ ದೀರ್ಘ ಬಾಳಿಗೆ ಬರುವಂಥ ಒಂದು ಈ ಯೋಜನೆಯನ್ನು ಇವತ್ತು ಸರ್ಕಾರ ರೂಪಿಸಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾವು ಈ ಮೂಲಕ ವಿನಂತಿಸಿಕೊಳ್ತೇವೆ. ಜೊತೆಗೆ ನಮಗೆ ಈ ಒಂದು ಸೂರ್ಯ ಘರ್ ಮುಕ್ತ ಬಿಸಿಲು ಯೋಜನೆಗೆ ಸಂಬಂಧಿಸಿದಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಮ್ಮ ಹತ್ತಿರದ ವಿದ್ಯುತ್ ಕಚೇರಿಗಳಿಗೆ ಭೇಟಿ ನೀಡಿ ಹಾಗೂ ನಮ್ಮ ಹೆಚ್ಚಿನ ಮಾಹಿತಿಯಾಗಿ ತಾವು ನಮ್ಮ ನಮ್ಮ ಸಹಾಯವಾಣಿ ಇದೆ 198 ಅದಕ್ಕೂ ಸಹ ತಾವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಎಲ್ಲ ಸಾರ್ವಜನಿಕರು ಇದನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ತಮ್ಮಲ್ಲಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. Good morning everyone, my name is Ranja. Today is 15 August. We are celebrating Independence Day. I wish you all a very happy Independence Day. Independence Day is national festival. We got freedom on this day. We remember our freedom fighters. Proud to be an Indian. I love my country very much. Jai Hind, Jai Bharat. Thank you. ನಮಸ್ಕಾರ. ನನ್ನ ಹೆಸರು ಬಿ.ಕೆ. ನಾನು ಇಂದು ನಮ್ಮ ದೇಶದ ಮಹತ್ವಪೂರ್ಣ ದಿನವಾದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕೆಲವು ಮಾತುಗಳನ್ನು ಹೇಳಲು ತುಂಬ ಸಂತೋಷ ಪಡುವೆನು. 15 ಆಗಸ್ಟ್ 1947ರಂದು ಭಾರತವು ಬ್ರಿಟಿಷರಿಂದ ಮುಕ್ತಿಗೊಂಡಿತು. ಈ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಈ ದಿನವನ್ನು ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಗಾಂಧೀಜಿ, ಭಗತ್ ಸಿಂಗ್, ಜವಾಹರ್ ನೆಹರು ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಅವರ ಜೀವನವನ್ನು ಈ ದೇಶಕ್ಕಾಗಿ ಸಮರ್ಪಿಸಿದರು. ಅವರ ತ್ಯಾಗವನ್ನು ನಾವು ಯಾವತ್ತೂ ಮರೆಯಬಾರದು. ನಾವು ಇಂದಿನ ದಿನಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿ ಗೀತೆಗಳೊಂದಿಗೆ ಉತ್ಸವಗಳೊಂದಿಗೆ ಆಚರಿಸುತ್ತೇವೆ. ಇದು ನಮ್ಮ ಗರ್ವದ ದಿನ. ನಾವು ಎಲ್ಲ ಭಾರತೀಯ. ಜೈ ಭಾರತ ಮಾತೆ.